ಇಲ್ಲಿ ಹೀರೋಯಿನ್ನ ಮದುವೆ ಆಗಿ ಹೇಗಾದರೂ ಮಾಡಿ ಅವಳನ್ನ ಲವರ್ ಜೊತೆ ಕೆನಡಾಗೆ ಕಳಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾನೆ. ಅದೇ ಥರ ಎಕ್ಸ್ ಹತ್ರ ಹೆಲ್ಪ್ ಕೇಳ್ತಾನೆ. ಅವ್ರ ಹಸ್ಬೆಂಡ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೋತಾರೆ. ವೀಸಾಕ್ಕೆ ಅಪ್ಲೈ ಮಾಡ್ತಾರೆ. ಅವಳ ಲವರ್ದು ವೀಸಾ ಕ್ಲಿಯರ್ ಆದರೂ ಕೂಡ ಇವಳು ಮಾತ್ರ ಕ್ಲಿಯರ್ ಆಗಲ್ಲ. ಏನು ಅಂತ ನೋಡಬೇಕಾದ್ರೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಈ ವಿಷಯ ಕೇಳಿಬಿಟ್ಟು ಹೀರೋಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ. ಸೊ ಮಗುನ ಅಬೋಟ್ ಮಾಡಿಬಿಡುವ ಅಂತ ಹೇಳ್ಬಿಟ್ಟು ಹೀರೋ ಹೇಗೋ ಅವ್ರನ್ನಿಬ್ಬರನ್ನ ಕನ್ವಿನ್ಸ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅದಾದಮೇಲೆ ಗೊತ್ತಾಗುತ್ತೆ ಈ ಸತಿ ಅವಳಿಗೆ ಏನಾದರೂ ಅಬೌಟ್ ಮಾಡಿದ್ರೆ ಮತ್ತೆ ಮಗು ಆಗೋ ಚಾನ್ಸಸ್ ತುಂಬಾ ಕಡಿಮೆ ಅಂತ ಹೇಳ್ಬಿಟ್ಟು. ಈ ವಿಷಯ ಗೊತ್ತಾದಮೇಲೆ ಹೀರೋ ಪರವಾಗಿಲ್ಲ ತಾನೇ ತಂದೆಯಾಗಿರಲಿಕ್ಕೆ ಒಪ್ಕೋತಾನೆ. ಅದಾದ ನಂತರ ಮಗು ಹುಟ್ಟುತ್ತೆ. ಮಗುನೂ ಇವನೇ ಆರೈಕೆ ಮಾಡ್ತಾ ಇರ್ತಾನೆ. ಇದು ನೋಡ್ಬಿಟ್ಟು ಇವನ ಫ್ರೆಂಡಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅದಾದಮೇಲೆ ಅವಳ ಹತ್ರ ಹೋಗ್ಬಿಟ್ಟು ಇವನೇ ಹೇಳ್ಬಿಡ್ತಾನೆ, ನೀನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಬಂದವನ್ನ ನೀನು ಈ ಥರ ಅವ್ನ ಲೈಫ್ನೇ ಹಾಳು ಮಾಡಿ ನಿನ್ನ ಮಗು ತಂದೆಯಾಗೋ ಥರ ಮಾಡಿಬಿಟ್ಟಿಯಲ್ಲ ಅಂತ. ಇದನ್ನು ಕೇಳಿ ಅವಳಿಗಂತೂ ತುಂಬಾ ಬೇಜಾರಾಗುತ್ತೆ. ನಿಜವಾಗ್ಲೂ ಇವ್ನು ನನ್ನ ಪ್ರೀತಿಸ್ತಾ ಇದ್ನ, ನಾನು ಮೋಸ ಮಾಡಿಬಿಟ್ನಲ್ಲ ಇವನಿಗೆ ಅಂತ ಹೇಳ್ಬಿಟ್ಟು ಇವಳಿಗೆ ತುಂಬಾ ನೋವಾಗುತ್ತೆ. ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ಬೇಕಾದ್ರೆ ಅವಳು ಹೇಳ್ತಾಳೆ ನನಗೆಲ್ಲ ವಿಷಯ ಗೊತ್ತಾಯಿತು ಅಂತ. ಅವಾಗ ಅವ್ನು ಹೇಳ್ತಾನೆ ನಿನ್ಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು ಅಂತ ಹೇಳ್ಬಿಟ್ಟು. ಅವಾಗ ಅವಳು ಹೇಳ್ತಾಳೆ ನಾನಂತೂ ಕೆನಡಾಕ್ಕೆ ಹೋಗಲ್ಲ, ನಿನಗೆ ಮದುವೆ ಮಾಡಿಸೇ ಹೋಗೋದು ಅಂತೇಳಿ. ಇದನ್ನ ಕೇಳ್ಬಿಟ್ಟು ಇವನಿಗೆ ತುಂಬಾ ಕೋಪ ಬರುತ್ತೆ. ಆಗ ಅವಳು ಹೇಳ್ತಾಳೆ ನಿನ್ನ ಲೈಫ್ ಈ ಥರ ಆಗಲಿಕ್ಕೆ ನಾನು ಬಿಡಲ್ಲ, ನಾನೇ ತಾನೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ಬಿಟ್ಟು ಇವರು ಅವನಿಗೆ ಡೈವರ್ಸ್ ಕೊಟ್ಬಿಟ್ಟು ಹುಡುಗಿ ನೋಡಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ಹುಡುಗಿರು ಅವನ್ನ ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ ಇವ್ರ ಕತೆ ಕೇಳಿಬಿಟ್ಟು. ಅದಾದ ನಂತರ ಇವರು ಆಫೀಸಲ್ಲಿ ಒಂದು ಹುಡುಗಿಗೆ ಇವನ ಮೇಲೆ ಇಷ್ಟ ಇರುತ್ತೆ. ಸೊ ಅವಳನ್ನ ಕರೆಸಿ ಮಾತಾಡಿಸ್ತಾರೆ. ಇವ್ರು ಡಿವೋರ್ಸಿಗೆ ಅಪ್ಲೈ ಮಾಡಿರೋ ವಿಷಯ ಇವ್ರ ಅಪ್ಪನಿಗೆ ಗೊತ್ತಾಗುತ್ತೆ. ಇವಳು ಅವ್ರ ಅಪ್ಪನ ಮೀಟ್ ಮಾಡೋಕ್ಕೆ ಹೋಗಬೇಕಾದ್ರೆ ಯಾಕೆ ಡಿವೋರ್ಸಿಗೆ ಅಪ್ಲೈ ಮಾಡ್ತೀಯ ಅಂತ ಕೇಳಬೇಕಾದ್ರೆ ಅವ್ನಿಗೆ ಆಫೀಸಲ್ಲಿ ಬೇರೆ ಹುಡುಗಿ ಜೊತೆ ಅಫೇರ್ ಇದೆ ಅಂತ ಹೇಳ್ಬಿಡ್ತಾಳೆ. ಇದಾದಮೇಲೆ ಅವ್ರ ಅಪ್ಪ ಹೀರೋನ ಚೆನ್ನಾಗಿ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಅವ್ರ ಅಮ್ಮ ಬಂದಾಗ ನಿಮ್ಮ ಮಗ ಈ ಥರ ಮಾಡಿದ್ದಾನೆ ಅಂತ ಹೇಳಿದ ತಕ್ಷಣ ಅವ್ರ ಅಮ್ಮನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅದಾದ ನಂತರ ಅವ್ರ ಅಪ್ಪ ಹೀರೋನ ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಜನ ಕಳಿಸಿರ್ತಾರೆ. ಈ ವಿಷಯ ಗೊತ್ತಾಗಿ ಹೀರೋಯಿನ್ ಎಲ್ಲ ವಿಷಯನೂ ಹೇಳ್ಬಿಡ್ತಾಳೆ. ಇದು ಗೊತ್ತಾದ್ಮೇಲೆ ಅವ್ರ ಅಪ್ಪ ಆ ಮಗು ಅಂತ ಇನ್ನು ಬದುಕೇ ಇರಬಾರ್ದು, ನಮ್ಮ ಜಾತಿದಲ್ಲ ಅಂತ ಹೇಳ್ಬಿಟ್ಟು ಸಾಯಿಸೋಕ್ಕೆ ಅಂತ ಹೇಳಿ ತಗೊಂಡು ಹೋಗ್ತಾರೆ. ಆದರೆ ಹೋಗ್ಬೇಕಾದ್ರೆ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ತಾರೆ. ಕಣ್ಬಿಟ್ಟು ನೋಡಿದಾಗ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಅದಾದಮೇಲೆ ಡಾಕ್ಟ್ರು ಬಂದು ನೀವು ಯಾವ ಮಗುನ ಸಾಯಿಸಬೇಕು ಅಂತಿದ್ರೆ ಅದೇ ಮಗು ನಿಮ್ಮನ್ನ ಕಾಪಾಡ್ತು ಅಂತ ಹೇಳ್ತಾರೆ. ಈ ವಿಷಯ ಎಲ್ಲ ಗೊತ್ತಾಗಿ ಹೀರೋ ಮಗುನ ಕರ್ಕೊಂಡೋಗಿ ಯಾವ ಜಾತಿ ಆದ್ರೇನು ಈ ಮಗು ನಿಮ್ಮದೇ ಅಲ್ವಾ ಅಂತ ಹೇಳ್ಬಿಟ್ಟು ಒಪ್ಪಿಸ್ತಾನೆ. ಇದಾದಮೇಲೆ ಅವರು ಒಪ್ಕೋತಾರೆ. ಆ್ಯಕ್ಚುಲಿ ಮಗು ಕಾಣದೆ ಆದರೆ ಕಂಡುಹಿಡಬೇಕು ಅಂತ ಹೇಳ್ಬಿಟ್ಟು ಇವನೇ GPS ಇಟ್ಟಿರ್ತಾನೆ. ಅದ್ರ ಮೂಲಕನೇ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು, ಮಗು ಎಲ್ಲಿರೋದು ಅನ್ನೋದು ಇವನಿಗೆ ಗೊತ್ತಾಗಿರುತ್ತೆ. ಆ ವಿಷಯ ಅವನು ಹೇಳೋದೇ ಇಲ್ಲ, ಮಗುನೇ ಕಾಪಾಡ್ತು ನಿಮ್ಮನ್ನ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಕೊನೆಗೆ ಅಮ್ಮನ ಹತ್ರ ಬಂದು ಸಂತೋಷವಾಗಿರ್ಬೇಕಾದ್ರೆ ಎಲ್ಲರೂ ಸೇರಿ ಅವ್ನಿಗೆ ಮದುವೆ ಮಾಡಿಸ್ತಾರೆ.